ಈ ಪ್ರಪಂಚದಲ್ಲಿ ಖುಷಿಯಾಗಿರೋರು ಕೆಟ್ಟವ್ರೆ. ಈ 100 ರೂಪಾಯಿನ ನಾನೇ ಇಟ್ಕೊತೀನಿ. ಸಿಕ್ಕಿದ್ದನ್ನು ಯಾಕೆ ಬಿಡಬೇಕು? ಹೋಗಲೇ ಮಲ್ಗೋಣ. ಎಲ್ಲ ನಮ್ಮ ದುಡ್ಡು ಜೊತೆ ಸೇಫ್ ಆಗಿರಲಿ. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ. ನನ್ನ 500 ರೂಪಾಯಿ ಏನಾಯ್ತು ನೋಡು. ಆ 500 ರೂಪಾಯಿನ ನಿನ್ನ ರೂಮ್ಮೇಟೇ ತೆಗೆದಿರ್ತಾನೆ. ಅವ್ನ ಪ್ಲೇಸಲ್ಲಿ ಚೆಕ್ ಮಾಡು, ಸಿಗುತ್ತೆ. ಹೋಗ್ಬಿಡ್ತು. ಆಮೇಲೆ ಅಲ್ಲಿ ಸಿಗೋಣ ಹಿಡ್ಕೊ. ಏಯ್, ನಿನ್ನ ಬಗ್ಗೆ ಯೋಚನೆ ಮಾಡು, ಬೇರೆಯವರೆಲ್ಲ ಆಮೇಲೆ. ಕರೆಕ್ಟ್, ಹಾಗೆ ಮಾಡು. ಏನಾಗ್ತಿದೆ ಇಲ್ಲಿ? ಕಷ್ಟಪಟ್ಟಿರೋ 500 ರೂಪಾಯಿ ಈಗೇನು ಮಾಡಲಿ? ಇದನ್ನೇ ಕರ್ಮ ಅನ್ನೋದು. ನೀನು ತಗೊಂಡಿರೋ 100 ರೂಪಾಯಿ ಕೂಡ ಯಾರಾದರೂ ಕಷ್ಟಪಟ್ಟು ದುಡ್ದಿರೋದೇ ಆಗಿರ್ಬೋದಲ್ವಾ? ನೋಡು, ಅವನ ಮಾತು ಕೇಳಬೇಡ. ಹೋದ್ರೆ ಹೋಗ್ಲಿ ಬಿಡು. ಇನ್ನು ಎಷ್ಟು ಪಾಪ ಮಾಡಿಸ್ತೇನೆ ನನ್ನ ಕೈಲಿ? ನೀನು ಹೇಳಿ ಸತ್ಯನೇ. ಕೆಟ್ಟವರೇ ಖುಷಿಯಾಗಿರೋದು, ಆದರೆ ಮೇಲ್ನೋಟಕ್ಕಷ್ಟೇ. ಕೆಟ್ಟವ್ರು ಯಾವತ್ತೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ರಾವಣ ಸಾಯೋ ತನಕ ಸ್ವರ್ಣಲಂಕೆಲೇ ಇದ್ದಿರ್ಬೋದು, ಆದರೆ ಅವನು ಅಪಹರಿಸಿದ ಸೀತೆನ ಅಶೋಕವನದಿಂದ ಅರಮನೆಗೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ. 3 ಲೋಕ ಗೆದ್ದಿರ್ಬೋದು, ಆದರೆ ಅವನ ಅಂತರಾತ್ಮದಲ್ಲಿ ಅವನಿಗೆ ನೆಮ್ಮದಿ ಇರಲಿಲ್ಲ. ಆದರೆ ರಾಮ ಕಾಡಲ್ಲಿದ್ದರೂ ಒಬ್ಬ ರಾಜನಾಗೆ ಇದ್ದ. ಅವನಿಗೋಸ್ಕರ ಪ್ರಾಣ ಕೊಡೋಕ್ಕೆ ವಾನರ ಸೈನ್ಯನೇ ಇತ್ತು. ಇದ್ರೆ ರಾಮರಾಜ್ಯ ಇರಬೇಕು ಅಂತಾರೆ. ಈಗಲೂ ರಾಮನ ಮರ್ಯಾದಾ ಪುರುಷೋತ್ತಮ ದೇವರು ಅಂತ ಪೂಜಿಸ್ತಾರೆ. ಇಷ್ಟೆಲ್ಲ ಆಗಬೇಕಾದ್ರೆ ರಾಮನ ಹತ್ರ ಏನೊಂದು ಸ್ಪೆಷಾಲಿಟಿ ಇದ್ದಿರಬೇಕಲ್ಲ. ದುರ್ಯೋಧನ ಕಥೆನೂ ಅಷ್ಟೇ. ಚಿಕ್ಕ ವಯಸ್ಸಿಂದನೇ ದ್ವೇಷ ಅಸೂಯೆ ಇಟ್ಕೊಂಡೇ ಬೆಳೆದ. ರಾಜ್ಯ ಸಿಕ್ಕಿದ್ರು ಪಾಂಡವ್ರ ಮೇಲಿನ ದ್ವೇಷದಿಂದ ನೆಮ್ಮದಿಯಾಗಂತೂ ಇರೋಕ್ಕಾಗಿಲ್ಲ. ಎಲ್ಲ ತಮ್ಮಂದ್ರು, ಬಂಧು ಬಳಗ, ಸ್ನೇಹಿತರು, ಗುರು ಎಲ್ಲರನ್ನೂ ಬಲಿ ಕೊಟ್ಟ. ತಾನೂ ಸತ್ತೋದ. ಸತ್ ಮೇಲೆ ಸ್ವರ್ಗ ಸಿಕ್ಕಿರ್ಬೋದು, ಆದರೆ ಮುಕ್ತಿ ಸಿಕ್ಕಿಲ್ಲಲ್ಲ. ಸೈನ್ಯ ಜಾಸ್ತಿ ಇದ್ರೂ ಗೆಲುವು ಪಾಂಡವರಂತೆ. ಶ್ರೀಕೃಷ್ಣನೇ ಪಾಂಡವರ ಪರ ನಿಂತಿದ್ದ ಅಂದರೆ ಅವರಲ್ಲೂ ಏನೋ ಒಂದು ಸ್ಪೆಷಾಲಿಟಿ ಇದ್ದಿರಬೇಕಲ್ವ? ಏನದು? ಧರ್ಮ. ಈಗ ನೀವಿಬ್ರು ಯಾರು? ಅವನು ನಿನ್ನ ಮನಸ್ಸು, ನಾನು ನಿನ್ನ ಆತ್ಮ. ಇಷ್ಟೊತ್ತು ಕಂಡಿದ್ದು ಕನಸ? ಮತ್ತೆ 100 ರೂಪಾಯಿನ? ಎಂತ ಮಾರೆ, ಬರೀ 100 ರೂಪಾಯಿಗೆ ನೀನು ರಾಮಾಯಣ ಮಹಾಭಾರತ ಎಲ್ಲ ಓದ್ತಾ? ಮುಗಿಸ್ಲಿಕ್ಕಿಂತ ಮುಂಚೆ ಅಲ್ಲ, ಟೆನ್ಷನ್ ಮಾಡಬೇಡ. ಆ 100 ರೂಪಾಯಿ ನಿಂಗೆ ಬೇಡ ಇದ್ರೆ ನನಗೆ ಕೊಡ, ಆಯ್ತಾ?